ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಗೀ ರೈಸ್ ಮಾಡ್ತಾಯಿದ್ದೀನಿ. ನೋಡಿ, ಗೀ ರೈಸಿಗೆ ಒಂದು ಚಿಕ್ಕ ಬಾಣಲೆ ತೆಗೆದು ಅದಕ್ಕೆ ಸ್ವಲ್ಪ ಗೀ ಹಾಕಬೇಕು, ಅಂದರೆ ತುಪ್ಪ, ನಂದಿನಿ ತುಪ್ಪ. ನಂತರ ಅದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಗೋಡಂಬಿ ಮತ್ತು ದ್ರಾಕ್ಷಿ ಸ್ವಲ್ಪ ಕೆಂಪಾದ ನಂತರ ಅದನ್ನು ಇಡಬೇಕು. ನೋಡಿ, ಇದು ನಾನು ಫ್ರೈ ಮಾಡುವಾಗ ನಾನು ಬೇರೆ ಬೇರೆ ಹಾಕಬೇಕಿತ್ತು. ದ್ರಾಕ್ಷಿ ಸ್ವಲ್ಪ ಜಾಸ್ತಿ ಫ್ರೈ ಆಯಿತು, ಗೋಡಂಬಿ ಫ್ರೈ ಆಗಲಿಲ್ಲ. ನೋಡಿ, ನಾನಿನ್ನು ಗೋಡಂಬಿ ಫ್ರೈ ಆದಮೇಲೆ ಅದನ್ನು ತೆಗಿತೇನೆ. ಬೇರೆ ಬೇರೆ ನಾವು ಫ್ರೈ ಮಾಡಿದರೆ ಒಳ್ಳೆಯದಾಗ್ತದೆ. ನಾನು ಸಿಮ್ ಇಟ್ಟಿದ್ದೇನೆ, ಆದರೂ ಅದು ಬಾಣಲೆ ಸ್ಟೀಲಿಂದ ಆದ ಕಾರಣ ಬೇಗ ಜಾಸ್ತಿ ಫ್ರೈ ಆಯಿತು ಸ್ವಲ್ಪ. ನೋಡಿ, ಅದೇ ಬಾಣಲೆಗೆ ಸ್ವಲ್ಪ ಜಾಸ್ತಿ ಗೀಯನ್ನು ಹಾಕಿ, ತುಪ್ಪವನ್ನು ಹಾಕಿ, ಅದಕ್ಕೆ ಒಂದು 2 ತುಂಡು ಲವಂಗ ಕೆತ್ತೆ, ಮತ್ತು ಒಂದು 4 ಲವಂಗ, ಮತ್ತು ಒಂದು ಸ್ಟಾರು, ಮತ್ತು ಒಂದು 2 ಬೀಜ ಇದು ಎಂತ ಏಲಕ್ಕಿ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಮತ್ತು ಅದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಫ್ರೈ ಮಾಡಬೇಕು ಅದರಲ್ಲಿ. ನೋಡಿ, ಚಕ್ಕೆ, ಲವಂಗ ಮತ್ತು ಸ್ಟಾರ್ ಎಲ್ಲ ಹಾಕಿದೆ. ಒಂದು 2 ಏಲಕ್ಕಿ ಬೀಜ ಕೂಡ ಹಾಕಿದೆ. ಫ್ರೈ ಮಾಡಿ ಅದಕ್ಕೇನು ಈರುಳ್ಳಿಯನ್ನು ಹಾಕಬೇಕು. ಈರುಳ್ಳಿಯನ್ನು ಕೂಡ ಚೆಂದ ಮಾಡಿ ಫ್ರೈ ಮಾಡಬೇಕು. ನೋಡಿ, ನನಗೆ ಅದು ಒಂದು ಕೈಯಲ್ಲಿ ಮೊಬೈಲ್ ಇಟ್ಟು ಆಗುವಾಗ ಸ್ವಲ್ಪ ಆಚೆ ಈಚೆ ಆಗ್ತದೆ. ಇದನ್ನು ಚೆಂದ ಮಾಡಿ ಫ್ರೈ ಮಾಡಬೇಕು. ಈರುಳ್ಳಿ ಚೆಂದ ಫ್ರೈ ಆದಮೇಲೆ ನಂತರ ನಾನು ಮೊದಲೇ ಅಕ್ಕಿಯನ್ನು ಅರ್ಧ ಗಂಟೆ ನೆನೆಸಲಿಕ್ಕೆ ಹಾಕಿದ್ದೆ, ಬಾಸ್ಮತಿ ರೈಯನ್ನು. ನೋಡಿ, ಈರುಳ್ಳಿ ಕೆಂಪಾಯಿತು. ಇನ್ನು ನೆನೆಸಲಿ ಹಾಕಿ ಸೋಸಿ ಇಟ್ಟಿದ್ದೇನೆ ಅಕ್ಕಿಯನ್ನು. ಒಂದು ಅರ್ಧ ಗಂಟೆ ನೆನೆಸಲಿಕ್ಕೆ ಹಾಕಿದ್ದೇನೆ. ಅದನ್ನು ಸೋಸಿದ ನಂತರ ಇದಕ್ಕೆ ಹಾಕಿದೆ. ಅದನ್ನು ಚೆಂದ ಮಾಡಿ ಮೆಲ್ಲ ಮಿಶ್ರ ಮಾಡಬೇಕು, ಇಲ್ಲಾಂದರೆ ಅಕ್ಕಿ ಪುಡಿ ಆಗ್ತದೆ. ನೋಡಿ, ಮಿಶ್ರ ಮಾಡಬೇಕು ಚೆಂದ ಮಾಡಿ. ಮಿಶ್ರ ಮಾಡಿ ಆದ ನಂತರ ವೀಕ್ಷಕರೇ, ಅದಕ್ಕೆ ನಾನು 1 ಕಪ್ಪು ರೈಸ್ ತೆಗೆದುಕೊಂಡಿದ್ದೇನೆ. ಅದಕ್ಕೆ 2 ಕಪ್ಪು ನೀರು ಹಾಕಬೇಕು. ನಾನು ಅಳತೆಯಲ್ಲೇ ಹಾಕಿದ್ದು. ನೋಡಿ, ಒಂದು ಸ್ಟೀಲ್ ಪಾತ್ರೆಯಲ್ಲಿ 2 ಕಪ್ಪು ನೀರು ಹಾಕಿದ್ದೇನೆ, ಅಳತೆಯದೇ ಹಾಕಿದ್ದೇನೆ. ನೋಡಿ, ಚೆಂದ ಮಿಶ್ರ ಮಾಡಿ 1 ಕಪ್ಪು ಅಕ್ಕಿಗೆ 2 ಕಪ್ಪು ನೀರು ಹಾಕಬೇಕು. ನೀರು ಹಾಕಿ ಅದಕ್ಕೆ ರುಚಿಗೆ ತಕ್ಕ ಉಪ್ಪು ಕೂಡ ಹಾಕಬೇಕು. ಇನ್ನು ಬೇಕಾದಲ್ಲಿ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಬೋದು. ಶುಗರ್ ಇದ್ದವರು ಸಕ್ಕರೆ ಹಾಕೋದು ಬೇಡ. ನೋಡಿ, ಚೆನ್ನಾಗಿ ಬೇಯಲಿಕ್ಕೆ ಮುಚ್ಚಿ ಇಡಬೇಕು. ಒಂದು ಅರ್ಧ ಗಂಟೆ, ಒಂದು 20 ನಿಮಿಷ ಅದರದ್ದು ಬೇಯಬೇಕು. ನೋಡಿ, ಬೆಂದಿದೆ. ನೋಡಿ, ಚೆಂದ ಮಾಡಿ ಬೆಂದಿದೆ. 20 ನಿಮಿಷ ಆಯಿತು, ಬೆಂದಿದೆ. ಇನ್ನು ನೋಡಿ, ಇದಕ್ಕೆ ನಾವು ಆ ಹುರಿದಿಟ್ಟ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಬೇಕು. ನೋಡಿ, ಅದನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ನಾನು ದ್ರಾಕ್ಷಿ ಸ್ವಲ್ಪ ಜಾಸ್ತಿ ಫ್ರೈ ಆಗಿದೆ, ಕಪ್ಪಾಗಿದೆ ಸ್ವಲ್ಪ, ಅಷ್ಟು ಕಪ್ಪಾಗಬಾರ್ದು. ನೋಡಿ, ಇನ್ನು ಮಿಶ್ರ ಮಾಡಬೇಕು. ಅದನ್ನು ಚೆಂದ ಮಾಡಿ ಎಲ್ಲ ಮಿಶ್ರ ಮಾಡಬೇಕು. ನೋಡಿ, ಅದಕ್ಕೆ ನಾನು ಒಂದು ಅರ್ಧದಷ್ಟು ನಿಂಬೆ ಹುಳಿ ಹಿಂಡಿದ್ದೇನೆ, ನಿಂಬೆ ಹುಳಿ ನೀರು. ನೋಡಿ, ಅದನ್ನು ಮಿಶ್ರ ಮಾಡಬೇಕು. ನಂತರ ಸ್ವಲ್ಪ ತುಪ್ಪವನ್ನು ಕೂಡ ಹಾಕಬೇಕು.
ನೋಡಿ, ಸ್ವಲ್ಪ ತುಪ್ಪ ಹಾಕಬೇಕು. ಬೇಕಾದರೆ ಸ್ವಲ್ಪ ಅರಸಿನ ಹಾಕ್ಬೋದು, ಯಾಕೆಂದರೆ ಅದು ಸ್ವಲ್ಪ ಕಲ್ಲರ್ ಬರ್ತದೆ ಅರಸಿನ ಹಾಕಿದರೆ ಒಳ್ಳೆ ಚೆಂದ. ನಾನಿದಕ್ಕೆ ಹಾಕಲಿಲ್ಲ. ನೋಡಿ, ಗೀ ರೈಸ್ ರೆಡಿ ಆಯಿತು. ಇನ್ನು ನಾನು ತಿಂದು ನಿಮಗೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತೇನೆ. ನೋಡಿ, ಈಗ ತಿನ್ನಲಿಕ್ಕೆ ತೆಗೆದುಕೊಂಡಿದ್ದೇನೆ. ತುಂಬ ಚೆನ್ನಾಗಿದೆ ವೀಕ್ಷಕರೇ, ಖುಷಿಯಾಯಿತು ನನಗೆ ಕೂಡ. ನೀವು ಕೂಡ ಮಾಡಿ ವೀಕ್ಷಕರೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.